ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್. ನೀವು ನೋಡ್ತಾ ಇದ್ದೀರಾ ಸ್ಟೀಲ್ ಡೀಟೇಲಿಂಗ್ ಪ್ರೋ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಾನು ಸ್ಟೀಲ್ ಡೀಟೇಲಿಂಗ್ ಫೀಲ್ಡ್ಗೆ ಯಾವ ರೀತಿ ಜಾಬ್ ತಗೋಬೇಕು, ಅದಕ್ಕೆ ಏನ್ ಕ್ವಾಲಿಫಿಕೇಶನ್ ಇರಬೇಕು, ಯಾವ ರೀತಿ ಸ್ಯಾಲ್ರಿ ಸಿಗುತ್ತೆ, ಯಾವ ಎಕ್ಸ್ಪೀರಿಯನ್ಸ್ ಇದ್ರೆ ಎಷ್ಟು ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಸಿವಿಲ್ ಇಂಜಿನಿಯರ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ರೆ, ಫ್ರೆಶರ್ ಆಗಿದ್ರೆ ಅಥವಾ ಎಕ್ಸ್ಪೀರಿಯನ್ಸ್ ಇದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಜಾಬ್ ಕೊಡ್ತೀವಿ. ಮತ್ತು ಯಾವ ರೀತಿ ಸ್ಟೀಲ್ ಡಿಟೇಲಿಂಗ್ ವರ್ಕ್ ಪ್ರೊಸೆಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ಕಾರ ಸ್ನೇಹಿತರೆ. ಸ್ಟೀಲ್ ಡಿಟೇಲಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ, ನಾವು ಅದಕ್ಕೆ ಏನೇನ್ ಬೇಕು ಕ್ವಾಲಿಫಿಕೇಶನ್, ಮತ್ತು ನಮ್ಮ ಆ ಫೀಲ್ಡ್ ಅಲ್ಲಿ ಎಷ್ಟು ನಮಗೆ ದುಡ್ಡು ಬರುತ್ತೆ, ಸ್ಯಾಲರಿ ಬರುತ್ತೆ ಅನ್ನೋದ್ರ ಬಗ್ಗೆ ಈಗ ನಾನು ಒಂದು ಸ್ಟೆಪ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಸ್ಟೀಲ್ ಡಿಟೇಲಿಂಗ್ ಅನ್ನೋದು ನೋಡೋದಾದ್ರೆ ಏನ್ ಬೇಕು ಕ್ವಾಲಿಫಿಕೇಶನ್. ನಾವು ಸ್ಟೀಲ್ ಡೀಟೇಲಿಂಗ್ ಫೀಲ್ಡ್ ಗೆ ಹೋಗ್ಬೇಕಂದ್ರೆ ಕ್ವಾಲಿಫಿಕೇಶನ್ ಏನ್ ಬೇಕು ಅನ್ನೋದು ಫಸ್ಟ್ ಪಾಯಿಂಟ್ ನೋಡ್ತಾ ಇದ್ದಾರೆ. ಬಿಇ ಸಿವಿಲ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿರ್ಬೇಕು, ಅಥವಾ ಡಿಪ್ಲೊಮಾ ಇನ್ ಸಿವಿಲ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರಬೇಕು. ಸಿವಿಲ್ ಮತ್ತು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ಗೆ ಈ ಸ್ಟೀಲ್ ಡೀಟೇಲಿಂಗ್ ಫೀಲ್ಡ್ ಅಲ್ಲಿ ನಾವು ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತೆ ಎರಡನೇದಾಗಿ ಸ್ಯಾಲ್ರಿ ನೋಡೋದಾದ್ರೆ ಈ ಫೀಲ್ಡ್ ಅಲ್ಲಿ ಎಷ್ಟಿದೆ. ಫ್ರೆಶರ್ಸ್ಗೆ ಈಗಿರುವ ಗೌರ್ಮೆಂಟ್ ರೂಲ್ಸ್ ಪ್ರಕಾರ 18,000ದಿಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ PF ಎಲ್ಲ ಕಟ್ ಆಗಿ ನಿಮಗೆ ಕೈಗೆ ಎಷ್ಟು ಬರುತ್ತೋ ಆಸ್ ಪರ್ HR ರೂಲ್ಸ್ ಪ್ರಕಾರ ಒಟ್ಟು ಮಿನಿಮಮ್ 18,000ದಿಂದ ಸ್ಟಾರ್ಟ್ ಆಗ್ತದೆ. ಎಕ್ಸ್ಪೀರಿಯನ್ಸ್ ಇರೋರಿಗೆ ಬೇಸ್ಡ್ ಆನ್ ಅವ್ರಿಗೆ ಎಷ್ಟು ಟೆಕ್ನಿಕಲ್ ಸ್ಕಿಲ್ ಇದೆ, ಸಾಫ್ಟ್ವೇರ್ ಬಗ್ಗೆ ಎಷ್ಟು ನಾಲೆಡ್ಜ್ ಇದೆ, ಅವ್ರದ್ದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸು, ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ, ಅದರ ಮೇಲೆ ಡಿಪೆಂಡ್ ಆಗಿ ಈ ಫೀಲ್ಡ್ ಅಲ್ಲಿ ಒಳ್ಳೆ ಸ್ಯಾಲರಿ ಸಿಗುತ್ತೆ. ಬಟ್ ಸಾಫ್ಟ್ವೇರ್ ಅಷ್ಟು ಸಿಕ್ಕಷ್ಟು ನಿಮಗೆ ಬೇಗ ಗ್ರೋತ್ ಇದ್ರಲ್ಲಿ ಸಿಗಲ್ಲ. ಇದು ಬಂದು ಸ್ಲೋ ಆಗಿ ಇನ್ಕ್ರೀಸ್ ಆಗುತ್ತೆ, ಸ್ಟೆಪ್ ಬೈ ಸ್ಟೆಪ್. ನೀವು ಸೀನಿಯರ್ ಆದಾಗ ಅವಾಗ ಚೆನ್ನಾಗಿ ನಿಮಗೆ ದುಡ್ಡು ಬರ್ತದೆ. ಈ ಫೀಲ್ಡ್ ಅಲ್ಲಿ ಯಾವ್ಯಾವ ಸಾಫ್ಟ್ವೇರ್ ನ ಯೂಸ್ ಮಾಡ್ತಾ ಇದ್ದಾರೆ. ಈ ಫೀಲ್ಡ್ ಅಲ್ಲಿ ಟ್ರಿಂಬಲ್ ಟೆಕ್ಲಾ ಸಾಫ್ಟ್ವೇರ್ ನ ಯೂಸ್ ಮಾಡ್ತಾರೆ. ಮೇನ್ ಆಗಿ ಯೂಸ್ ಮಾಡೋದೇ ಟ್ರಿಂಬಲ್ ಟೆಕ್ಲಾ. ಮತ್ತು ಡಿಟೇಲಿಂಗ್ ಆಗಿ ಆದ್ರೆ SDS2 ಅಂತ ಯೂಸ್ ಮಾಡ್ತಾ ಇದಾರೆ. 3D ಮಾಡಲಿಂಗ್ ಅಥವಾ 3D ವಿ ಮಾಡಲಿಂಗ್ ಅದಕ್ಕಾಗಿ ಟೆಕ್ಲಾ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ. ಬೇಸಿಕ್ ಡ್ರಾಯಿಂಗ್ ಆಗಿ ಆಟೋ ಕ್ಯಾಡ್ ನ ಕೂಡ ಯೂಸ್ ಮಾಡ್ತಾರೆ. ಮತ್ತು ಬೀಮ್ ಮಾಡೆಲ್ ಅಂತ ಅದೊಂದು ಸಾಫ್ಟ್ವೇರ್ ಬರುತ್ತೆ, ಅದನ್ನ ಯೂಸ್ ಮಾಡ್ತಾರೆ. ನಮ್ಮ ಕೆರಿಯರ್ ಗ್ರೋತ್ ಹೇಗಿರುತ್ತೆ ಇದರಲ್ಲಿ, ನೀವು ಫ್ರೆಶರ್ ಆಗಿ ಜಾಯಿನ್ ಆದ್ಮೇಲೆ ಎಷ್ಟು ಬೇಗ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಂಡಿರ್ತೀರಿ, ಎಷ್ಟು ನಾಲೆಡ್ಜ್ ಇರುತ್ತೆ, ಮತ್ತು ಟೆಕ್ನಿಕಲ್ ಆಗಿ ಎಷ್ಟು ಗ್ರೋತ್ ಆಗ್ತೀರಿ, ಬೇಸ್ಡ್ ಆನ್ ಅದರ ಮೇಲೆ ನಿಮ್ ಕೆರಿಯರ್ ಗ್ರೋತ್ ಆಗ್ತದೆ. ಎಷ್ಟು ಸಾಫ್ಟ್ವೇರ್ ಸ್ಕಿಲ್ ಇದೆ ಮತ್ತು ಇದರ ಕೆರಿಯರ್ ಈಗಿರುವ ಟೆಕ್ನಾಲಜಿ AI ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇರೋದ್ರಿಂದ ಟೆಕ್ನಿಕಲಿ ಅದು ಹೆಲ್ಪ್ ಆಗುತ್ತೆ. ಬಟ್ ಈ ಫೀಲ್ಡ್ ಅಲ್ಲಿ AI ನಮ್ ಜಾಬ್ ನ ಅಷ್ಟು ರೀಪ್ಲೇಸ್ ಮಾಡಕ್ ಆಗಲ್ಲ. ಇದಕ್ಕೆ ಸಿವಿಲ್ ವರ್ಕ್ ಆಗಿರೋದ್ರಿಂದ ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಅವರು ಡಿಸೈನ್ ಆಗಿ ಮಾಡಿಕೊಡ್ಬೋದು AI ಮುಖಾಂತರ. ಬಟ್ ಮ್ಯಾನ್ಯುವಲಿ ಮನುಷ್ಯರೇ ಮಾಡ್ಬೇಕಾಗುತ್ತೆ ಈ ಕೆಲಸನ. ಆದ್ದರಿಂದ ಈ ಫೀಲ್ಡ್ ಅಲ್ಲಿ ಬೇಕಾದಷ್ಟು ಗ್ರೋತ್ ಇದೆ. ನಿಮಗೆ ಯಾರಾದ್ರೂ ಈಗ ರೀಸೆಂಟ್ ಆಗಿ ಪಾಸ್ಔಟ್ ಆಗಿದ್ರೆ ಅವ್ರನ್ನ ನಮ್ಮ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಮೇಲ್ಗೆ ಮೇಲ್ ಮಾಡಿ, ನಿಮ್ಮ ರೆಸ್ಯೂಮ್ ನ ಫಾರ್ವರ್ಡ್ ಮಾಡಿ. ನಾವು ಮಾಡ್ತಾ ಇರೋಂಥ ಕಂಪ್ನಿಗಳಲ್ಲಿ ಓಪನಿಂಗ್ಸ್ ಇದಾವೆ, ಮತ್ತು ಎಕ್ಸ್ಪೀರಿಯನ್ಸ್ ಅವರು ಇದ್ರೂ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಟ್ರೈನಿಂಗ್ ಮತ್ತು ಜಾಬ್ನ ಕೊಡಿಸೋ ಜವಾಬ್ದಾರಿ ನಮ್ದಿರುತ್ತೆ. ನಮ್ಮ ಕೆಳಗಿರುವ ಮೇಲಿಗೆ ನೀವು ಮೆಸೇಜ್ ಮಾಡಿ, ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇಂಟರ್ವ್ಯೂ ಡೇಟ್ ನ ಕೊಡ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಗೆ ಗೊತ್ತಾಯ್ತು ಅನ್ಸದೆ ಯಾವ ರೀತಿ ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ಏನ್ ಕ್ವಾಲಿಫಿಕೇಶನ್ ಇರಬೇಕು. ನೀವು BE ಮೆಕ್ಯಾನಿಕಲ್ ಅಥವಾ ಸಿವಿಲ್ ಇಂಜಿನಿಯರ್ ಆಗಿದ್ರೆ, ಫ್ರೆಶರ್ ಆಗಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಜಾಬ್ ಅನ್ನು ಕೊಡ್ಸೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇತರೆ ಟೆಕ್ನಿಕಲ್ ರಿಲೇಟೆಡ್ ವಿಡಿಯೋಸ್ಗಾಗಿ ಈ ಚಾನೆಲ್ ನ ಫಾಲೋ ಮಾಡ್ತಾ ಇರಿ.
ಪ್ರತಿದಿನ ಅಪ್ಡೇಟ್ ಇರುತ್ತೆ. ಈ ಚಾನಲ್ ಒಳ್ಳೊಳ್ಳೆ ರೀತಿಯಿಂದ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಟೆಕ್ನಿಕಲ್ ಆಗಿ ನೀವು ನಿಮ್ಮ ಟೆಕ್ನಿಕಲ್ ನಾಲೆಡ್ಜ್ ಅನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತದೆ. ಧನ್ಯವಾದಗಳು.